ರೈತರೇ, ಈ ಯೋಜನೆ ಬಗ್ಗೆ ಗೊತ್ತಿದ್ರೆ ನಿಮಗ್ ಸಿಗತ್ತೆ 5 ಲಕ್ಷ ರೂಪಾಯಿ. ರೈತ ಮಾತ್ರ ಅಲ್ಲದೆ ಅವರ ಪತಿ ಪತ್ನಿ ಹಾಗೆ ಅವಲಂಬಿತ ಮಕ್ಕಳಿಗೂ ಈ ಯೋಜನೆಯ ಸದುಪಯೋಗವನ್ನ ಪಡ್ಕೊಳ್ಬಹುದು. ಕೃಷಿ ಬದುಕಿನಲ್ಲಿ ಎದುರಾಗುವಂತ ಅನಿರೀಕ್ಷಿತ ಅಪಾಯಗಳ ಸಮಯದಲ್ಲಿ ಈ ಯೋಜನೆ ರೈತ ಕುಟುಂಬಗಳಿಗೆ ಕೇವಲ ಹಣಕಾಸಿನ ನೆರವಷ್ಟೇ ಅಲ್ಲ, ಮಾನಸಿಕ ಧೈರ್ಯವನ್ನ ಕೂಡ ನೀಡುತ್ತೆ. ಹಾಗಾದ್ರೆ ಯಾವ್ದಪ್ಪ ಯೋಜನೆಗಳು, ಅರ್ಜಿ ಸಲ್ಲಿಕೆ ಹೇಗೆ, ಅರ್ಹತಾ ಮಾನದಂಡಗಳು ಏನು, ಎಲ್ಲಿ ಅಪ್ಲೈ ಮಾಡಬೇಕು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಫಾರ್ಮಿಂಗ್ ಚಾನೆಲ್. ನಾನು ಚೈತ್ರ. ಹೊಲ ಗದ್ದೆಗಳಲ್ಲಿ ಬೆವರು ಸುರಿಸುವಂತ ರೈತ ಕೆಲಸದ ವೇಳೆ ಆಕಸ್ಮಿಕವಾಗಿ ಅಪಘಾತಕ್ಕೀಡಾದ್ರೆ ಆ ಕುಟುಂಬ ಬೀದಿಗೆ ಬೀಳಬಾರ್ದು ಅನ್ನುವಂತ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ರೈತ ಸಂಜೀವಿನಿ ಅನ್ನುವಂತ ಮಹತ್ವದ ಯೋಜನೆಯನ್ನ ಜಾರಿಗೆ ತಂದಿದೆ. ಸೊ ಕೃಷಿ ಚಟುವಟಿಕೆಗಳ ವೇಳೆ ಸಂಭವಿಸುವಂತ ದುರಂತಗಳಿಗೆ ಈ ಯೋಜನೆ ನಿಜಕ್ಕೂ ಹೆಸರಿಗೆ ತಕ್ಕಂತೆ ಸಂಜೀವಿನಿಯಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಹಾಗಾದ್ರೆ ಯಾವೆಲ್ಲ ಅನಾಹುತಗಳಿಗೆ ಪರಿಹಾರ ಸಿಗುತ್ತೆ ಅನ್ನೋದನ್ನ ಹೇಳ್ತೀನಿ. ಮೊದಲನೇದಾಗಿ ಹಾವು ಕಡಿತ ಅಥವಾ ವನ್ಯಜೀವಿಗಳ ದಾಳಿ, ಜೊತೆಗೆ ಕೃಷಿ ಯಂತ್ರೋಪಕರಣಗಳನ್ನ ಬಳಸುವಾಗ ಆಗುವಂತ ಅಪಘಾತ ಆಗಿರ್ಬೋದು, ಮರದಿಂದ ಅಥವಾ ಬಾವಿಗೆ ಬಿದ್ದು ಸಂಭವಿಸುವಂತ ಸಾವು ಅಥವಾ ಗಾಯ ಆಗಿರ್ಬೋದು, ಕೃಷಿ ಕಾರ್ಯದ ವೇಳೆ ಸಂಭವಿಸುವಂತ ವಿದ್ಯುತ್ ಅಪಘಾತ, ಎಲೆಕ್ಟ್ರಿಕ್ ಶಾಕ್, ಇಷ್ಟಕ್ಕೂ ಕೂಡ ನಿಮಗೆ ಪರಿಹಾರ ಸಿಗುತ್ತೆ. ಹಾಗಾದ್ರೆ ಪರಿಹಾರದ ಮೊತ್ತ ಎಷ್ಟಿರುತ್ತೆ? ಸೊ ಈ ಒಂದು ಯೋಜನೆಯಡಿ ಸಂತ್ರಸ್ತರಿಗೆ ಅಥವಾ ಅವರ ಕುಟುಂಬಗಳಿಗೆ ಒಂದಷ್ಟು ಆರ್ಥಿಕ ನೆರವು ಸಿಗುತ್ತೆ ಸ್ನೇಹಿತರೆ. ಸೊ ಮೊದಲನೇದಾಗಿ ಸ್ನೇಹಿತರೆ, ಆಕಸ್ಮಿಕ ಮರಣ, ರೈತ ಮೃತಪಟ್ಟಲ್ಲಿ ಅವರ ಕಾನೂನುಬದ್ಧ ವಾರಸುದಾರರಿಗೆ 1 ಲಕ್ಷದವರೆಗೆ ನೆರವು ಸಿಗುತ್ತೆ. ಇನ್ನು ಶಾಶ್ವತ ಅಂಗವೈಕಲ್ಯ ಆಯ್ತು ಅಂತಂದ್ರೆ ಸಂಪೂರ್ಣ ಅಂಗವೈಕಲ್ಯಕ್ಕೆ 1 ಲಕ್ಷ ರೂಪಾಯಿ ಸಹಾಯಧನತೆ. ಇನ್ನು ಭಾಗಶಃ ಅಂಗವೈಕಲ್ಯ ಆಯ್ತು ಅಂತಂದ್ರೆ ದೇಹದ ಭಾಗಗಳಿಗೆ ಹಾನಿಯಾದ್ರೆ 50,000 ರೂಪಾಯಿವರೆಗೆ ಆರ್ಥಿಕ ನೆರವು ಸಿಗುತ್ತೆ. ಬಟ್ ಇಲ್ಲಿ ನೀವು ಒಂದಷ್ಟು ಅರ್ಹತಾ ಮಾನದಂಡಗಳನ್ನ ಫಾಲೋ ಮಾಡಬೇಕಾಗತ್ತೆ. ಸೊ ಅರ್ಜಿದಾರರು ಕರ್ನಾಟಕದ ನಿವಾಸಿ ಆಗಿರ್ಬೇಕು ಸ್ನೇಹಿತರೆ, ಸ್ವಂತ ಹೆಸರಿನಲ್ಲಿ RTC ಪಹಣಿ ಹೊಂದಿರಬೇಕು. ರೈತ ಮಾತ್ರ ಅಲ್ಲ, ಅವರ ಪತಿ ಪತ್ನಿ ಹಾಗೆ ಅವಲಂಬಿತ ಮಕ್ಕಳಿಗೂ ಕೂಡ ಈ ಯೋಜನೆ ಅನ್ವಯಿಸುತ್ತೆ. ಅಂದ್ರೆ ವಯೋಮಿತಿ 15ರಿಂದ 70 ವರ್ಷದ ಒಳಗೆ ಇರಬೇಕಾಗತ್ತೆ ಸ್ನೇಹಿತರೆ. ಹಾಗಾದ್ರೆ ಅರ್ಜಿ ಸಲ್ಲಿಕೆ ಹೇಗೆ, ದಾಖಲೆಗಳು ಏನೇನ್ ಬೇಕು ಅನ್ನೋದನ್ನ ಹೇಳ್ತೀನಿ. ಅಪಘಾತ ಸಂಭವಿಸಿದ 30 ದಿನಗಳ ಒಳಗಾಗಿ ಹತ್ತಿರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಂದ್ರೆ APMC ಕಚೇರಿಗೆ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಸೊ ಬಟ್ ಇಲ್ಲಿ ಡಾಕ್ಯುಮೆಂಟ್ಸ್ ಗಳು ಅಂತ ಬಂದಾಗ ಪೊಲೀಸ್ FIR ಅಂದ್ರೆ FIR ಪ್ರತಿ ಬೇಕಾಗತ್ತೆ. ಮರಣೋತ್ತರ ಪರೀಕ್ಷೆ ವರದಿ, ಇನ್ ಕೇಸ್ ಸಾವು ಸಂಭವಿಸಿದ್ರೆ ಇದನ್ನ ಸಬ್ಮಿಟ್ ಮಾಡಬೇಕು. ವೈದ್ಯಕೀಯ ಪ್ರಮಾಣ ಪತ್ರ, ಅಂಗವೈಕಲ್ಯ ಇತ್ತು ಅಂತಂದ್ರೆ ಆ ಸಂದರ್ಭದಲ್ಲಿ ಕೊಡಬೇಕು. ಜೊತೆಗೆ RTC, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಪ್ರತಿ, ಜೊತೆಗೆ ಫೋಟೋಸ್ಗಳು ಬೇಕಾಗತ್ತೆ. ಅಷ್ಟೇ ಅಲ್ಲ, ಈ ಒಂದು ಯೋಜನೆಯ ಉದ್ದೇಶ ಹೇಳ್ತೀನಿ, ಏನೇನ್ ಬೆನಿಫಿಟ್ ಅಂತ. ಸೊ ರೈತ ಸಂಜೀವಿನಿ ಕೃಷಿ ಕೆಲಸದ ವೇಳೆ ನಿಮಗೆ ಅಪಘಾತ ಸಾವು ಸಂಭವಿಸಿದ್ರೆ 2 ಲಕ್ಷ ಸಿಗುತ್ತೆ. ಅದೇ ನಿಮಗೆ PM ಫಸಲ್ ಭೀಮಾ ಯೋಜನೆ ಅಂದ್ರೆ ಪ್ರಕೃತಿ ವಿಕೋಪದಿಂದ ಬೆಳೆ ಹಾನಿ ಆಯ್ತು ಅಂತಂದ್ರೆ ಹಾನಿಗೆ ಅನುಗುಣವಾಗಿ ವಿಮಾ ಮೊತ್ತ ಸಿಗುತ್ತೆ. PM ಸುರಕ್ಷಾ ಭೀಮ್ ಯೋಜನೆ ಅಡಿಯಲ್ಲಿ ವೈಯಕ್ತಿಕ ಅಪಘಾತ ವಿಮೆ ಸಿಗುತ್ತೆ. ಕನಿಷ್ಠ ನಿಮಗೆ ಪ್ರೀಮಿಯಂ ನಲ್ಲಿ 2 ಲಕ್ಷ ರೂಪಾಯಿವರೆಗೆ ಕವರೇಜ್ ಸಿಗುತ್ತೆ. ಇಷ್ಟೇ ಅಲ್ಲ ಸ್ನೇಹಿತರೆ, ಕಂದಾಯ ಇಲಾಖೆಯಿಂದಲೂ ಕೂಡ ಪರಿಹಾರ ಸಿಗುತ್ತೆ. ಅಂದ್ರೆ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿರುವಾಗ ಸಂಭವಿಸುವಂತ ಅನಾಹುತಗಳಿಗೆ ಕೇವಲ ರೈತ ಸಂಜೀವಿನಿ ಮಾತ್ರ ಅಲ್ಲ, ಇದರ ಜೊತೆಗೆ ಬೇರೆ ಒಂದಷ್ಟು ಯೋಜನೆಗಳು ಕೂಡ ಇದೆ ಸ್ನೇಹಿತರೆ. ಕಂದಾಯ ಇಲಾಖೆ ಹಾವು ಕಡಿತ ಆಗಿರ್ಬೋದು, ವನ್ಯಜೀವಿ ದಾಳಿಯಿಂದ ಸಾವು ಸಂಭವಿಸಿದ್ರೆ ದುರಂತ ನಿರ್ವಹಣಾ ಕಾಯ್ದೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಪ್ರಕಾರ 2 ಲಕ್ಷದವರೆಗೆ ಪರಿಹಾರವನ್ನ ಕೊಡುತ್ತೆ. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರದ ಒಂದಷ್ಟು ಯೋಜನೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ, ಇದ್ರ ಬಗ್ಗೆ ಕೂಡ ನಿಮ್ಗೆ ಮಾಹಿತಿ ಇರಬೇಕು. ಅಷ್ಟೇ ಅಲ್ಲ, ರೈತ ಸಮೃದ್ಧಿ ಯೋಜನೆ ಅಡಿ ಕೃಷಿ ಸಂಬಂಧಿತ ಅಪಘಾತಗಳಿಗೆ ಆರ್ಥಿಕ ನೆರವು ಸಿಗುತ್ತೆ. ಕೇಂದ್ರ ಸರ್ಕಾರದ PM ಸುರಕ್ಷಾ ಭೀಮಾ ಯೋಜನೆ ಅಡಿಯಲ್ಲಿ ಕೇವಲ 12 ರೂಪಾಯಿ ವಾರ್ಷಿಕ ಕಟ್ತಾ ಬಂದ್ರೆ ಪ್ರೀಮಿಯಂ ನ ಪಾವತಿಸಿದ್ರೆ ಅಪಘಾತ ಸಂಭವಿಸಿದಲ್ಲಿ 2 ಲಕ್ಷ ಸಿಗುತ್ತೆ. ಅಂಗವೈಕಲ್ಯ ಅಂತಂದ್ರೆ 1ರಿಂದ 2 ಲಕ್ಷದವರೆಗೆ ವಿಮಾ ಪಡಿಬಹುದು ಸ್ನೇಹಿತರೆ. ಇನ್ನು ಹವಾಮಾನ ವೈಪರೀತ್ಯದಿಂದಾಗಿ ಉಂಟಾಗುವಂತ ಬೆಳೆ ನಷ್ಟಕ್ಕೆ PM ಫಸಲ್ ಭೀಮಾ ಯೋಜನೆ, ಇದರ ಒಂದು ಅಡಿಯಲ್ಲಿ ರೈತರಿಗೆ ಒಂದಷ್ಟು ಆರ್ಥಿಕ ನೆರವು ಕೂಡ ಸಿಗುತ್ತೆ.
ಸಿಗುತ್ತೆ ಸ್ನೇಹಿತರೆ. ಸೊ ಈ ಯೋಜನೆಗಳ ಸದುಪಯೋಗವನ್ನ ಪಡ್ಕೊಳ್ಳೋದ್ರಿಂದ ರೈತ ಕುಟುಂಬಗಳು ಆರ್ಥಿಕವಾಗಿ ಮತ್ತಷ್ಟು ಸಬಲರಾಗ್ತಾರೆ. ಯಾಕಂತಂದ್ರೆ ಇಮೋಷನಲಿ ನೋವು ಇದ್ದೇ ಇರುತ್ತೆ, ಅದರ ಜೊತೆಗೆ ಆರ್ಥಿಕ ಸಮಸ್ಯೆ ಇತ್ತು ಅಂತಂದ್ರೆ ಇದರಿಂದ ಕೂಡ ನೀವು ಸ್ವಲ್ಪ ಆಚೆ ಬರ್ಬೋದು. ಕೃಷಿ ಬದುಕಿನಲ್ಲಿ ಎದುರಾಗುವಂತ ಅನಿರೀಕ್ಷಿತ ಅಪಾಯಗಳ ಸಮಯದಲ್ಲಿ ಈ ಯೋಜನೆ ರೈತ ಕುಟುಂಬಗಳಿಗೆ ಕೇವಲ ಹಣಕಾಸಿನ ನೆರವು ಅಷ್ಟೇ ಅಲ್ಲ, ಮಾನಸಿಕ ಧೈರ್ಯವನ್ನ ಕೂಡ ನೀಡುತ್ತೆ. ಬಹುತೇಕ ರೈತರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ, ಹೀಗಾಗಿ ಇಂತಹ ಸೌಲಭ್ಯಗಳು ಅವರನ್ನ ತಲುಪೋದೇ ಇಲ್ಲ ಸ್ನೇಹಿತರೆ. ಅದಕ್ಕೋಸ್ಕರನೇ ಈ ವಿಡಿಯೋವನ್ನ ನಾನು ಮಾಡಿದ್ದೀನಿ. ಬಿಕಾಸ್ ರೈತ ಸಂಜೀವಿನಿ ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ. ಸೊ ಹಾವು ಕಡಿತ ಆಯ್ತು ಅಂತಂದ್ರೆ ಸೊ ಇದರಿಂದ ಏನಪ್ಪಾ ನಮಗೆ ಬೆನಿಫಿಟ್, ಇದರಿಂದ ಏನು ದುಡ್ಡು ಬರಲ್ಲ, ಸೊ ಯಾವ ಸರ್ಕಾರನ ನಾವು ಕೇಳೋದು, ಎಲ್ಲಿ ಹೋಗಿ ಕೇಳೋದು, ಇದಕ್ಕೆ ಅಂತ ಯಾವ್ದಾದ್ರು ಯೋಜನೆ ಇದೆ ಅನ್ನೋದೇ ಸಾಕಷ್ಟು ರೈತರಿಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಾರ್ಮಲ್ ಆಗಿ ಗೊತ್ತಿರೋದು ಬೆಳೆ ವಿಮೆ ಅನ್ನುವಂಥದ್ದು ಇರುತ್ತೆ, PM ಕಿಸಾನ್ ಸಮ್ಮಾನ್ ನಿಧಿ ಅನ್ನುವಂಥದ್ದು ಇರುತ್ತೆ. ಸೊ ಇದ್ರ ಬಗ್ಗೆ ಒಂದಷ್ಟು ನಾಲೆಜ್ ಇರುತ್ತೆ. ಸೊ ಹಾಗಾಗಿ ಪ್ರತಿ ವಿಡಿಯೋದಲ್ಲೂ ಕೂಡ ನಾನು ಒಂದಷ್ಟು ಸ್ಕೀಮ್ಸ್ ಗಳ ಬಗ್ಗೆ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಕಿಸಾನ್ ಟ್ರ್ಯಾಕ್ಟರ್ ಆಗಿರ್ಬೋದು, PM ಕಿಸಾನ್ ಸಮ್ಮಾನ್ ನಿಧಿ ಆಗಿರ್ಬೋದು, ಸೊ ಈಗ ರೈತ ಸಂಜೀವಿನಿ ಬಗ್ಗೆ ಕೂಡ ಮಾಡಿದ್ದೀನಿ. ಸೊ ಅದ್ರ ಜೊತೆಗೆ ನಿಮಗೆ NLM ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀನಿ, ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಬಗ್ಗೆ ಕೂಡ. ಸೊ ಹಾಗಾಗಿ ರೈತರಿಗೆ ಇದರ ಬಗ್ಗೆ ಮಾಹಿತಿ ಇರುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೋಡಿದಾಗ ಚಿಕ್ಕ ಪುಟ್ಟದು ಅಂತ ಅನ್ಸುತ್ತೆ. ಸೊ 1 ಲಕ್ಷ 2 ಲಕ್ಷ ಸ್ವಲ್ಪ ಅಮೌಂಟ್ ಬಂತು ಅಂತಂದ್ರೂ ಕೂಡ ಅದು ನಮ್ಮ ಕುಟುಂಬಗಳಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾಗಿ ನೀವೇನಾದ್ರೂ ರೈತರಾಗಿದ್ರೆ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇದರ ಜೊತೆಗೆ ಒಂದಷ್ಟು ಜನರಿಗೆ ಈ ರೈತ ಸಂಜೀವಿನಿ ಆಗಿರ್ಬೋದು ಅಥವಾ ನಾನು ಹೇಳಿರುವಂತ ಬೇರೆ ಬೇರೆ ಸ್ಕೀಮ್ಸ್ ಗಳ ಬಗ್ಗೆ ವಿಡಿಯೋನ ಶೇರ್ ಮಾಡಿ, ಇದರಿಂದ ಅವ್ರಿಗೂ ಕೂಡ ಬೆನಿಫಿಟ್ ಆಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.